ಸಕ್ಕರೆ ಆಗಲಿ ಕಂಡೆನ್ಸ್ ಮಿಲ್ಕ್ ಆಗಲಿ ಇದು ಯಾವುದನ್ನು ಬಳಸದೆ ಮಾಡಿರುವಂಥ ಹೆಲ್ದಿಯಾಗಿರುವಂತಹ ಮ್ಯಾಂಗೋ ಐಸ್ ಕ್ರೀಮ್ ಇದು. ಖಂಡಿತ ಒಂದ್ಸರಿ ಟ್ರೈ ಮಾಡಿ. ಇದನ್ನು ನಾನು ಮಾಡೋದಕ್ಕೆ ಬಿಸಿನೀರಲ್ಲಿ ಬಾದಾಮಿ ಮತ್ತು ಗೋಡಂಬಿನ ಒಂದು ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಕೊಂಡಿದ್ದೆ. ಇವಾಗ 1 ಗ್ಲಾಸ್ ಆಗೋಷ್ಟು ಹಾಲನ್ನು ಅಳತೆ ಮಾಡಿ ತೊಗೊಳ್ತಾ ಇದ್ದೀನಿ. ಡೈರೆಕ್ಟಾಗಿ ನೀವು ಯಾವ ಪ್ಯಾಕೆಟ್ ಯೂಸ್ ಮಾಡ್ತೀರೋ ನೋಡಿ, ಅದರಲ್ಲಿ 1 ಗ್ಲಾಸ್ ಆಗೋಷ್ಟು ನಾನಲ್ಲಿ ಹಾಲನ್ನು ಉಪಯೋಗಿಸ್ಕೊತಿದ್ದೀನಿ. ಯಾವ ಹಾಲಾದರೂ ನಡೆಯುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ ಐಸ್ ಕ್ರೀಮ್ ಅನ್ನೋದು. ಇವಾಗ 1 ಗ್ಲಾಸ್ ಹಾಲನ್ನು ಹಾಕಿ ಪ್ಯಾನ್ಗೆ ಇಟ್ಟಿದ್ದೀನಿ. ಈಗ 2 ಸ್ಪೂನ್ ಆಗುವಷ್ಟು ನಾನು ಮಿಲ್ಕ್ ಪೌಡರ್ನ ಹಾಕಿದ್ದೀನಿ. ಈ ಮಿಲ್ಕ್ ಪೌಡರ್ ಹಾಕೋದ್ರಿಂದ ಸ್ವಲ್ಪ ಕ್ರೀಮಿ ಟೆಕ್ಸ್ಚರ್ ಆಗಿರುತ್ತೆ. ಐಸ್ ಕ್ರೀಮ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ, ಅದಕ್ಕೆ ಪರ್ಫೆಕ್ಟ್ ಆಗಿರುತ್ತೆ. ಇವಾಗ ನಾನಿಲ್ಲಿ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಬೆಲ್ಲನ ಯೂಸ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಸ್ವಲ್ಪ ಮ್ಯಾಂಗೋ ಸ್ವೀಟ್ ಆಗಿರುತ್ತೆ ನೋಡಿ, ಅದನ್ನು ನೋಡಿಕೊಂಡು ನೀವು ಬಳಸ್ಕೋಬೋದು. ಮ್ಯಾಂಗೋ ಸ್ವಲ್ಪ ಸಿಹಿ ಕಡಿಮೆ ಇದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬೋದು. ನಿಮಗೆ ಸಕ್ಕರೆ ಬೇಕು ಅಂದರೆ ಸಕ್ಕರೆ ಕೂಡ ಹಾಕೋಬೋದು. ನಾನು ಹೆಲ್ದಿಯಾಗಿರಲಿ ಅಂತ ನಾನಿಲ್ಲಿ ಬೆಲ್ಲನ ಬಳಸ್ತಾ ಇದ್ದೀನಿ. ಮೊದಲೇ ನೆನೆಸಿಟ್ಟು ಬಾದಾಮಿ ಮತ್ತು ಗೋಡಂಬಿನಲ್ಲಿ ನಾನು ಮಿಕ್ಸರಲ್ಲಿ ಗ್ರೈಂಡ್ ಮಾಡ್ಕೊತೀನಿ. ಸ್ವಲ್ಪ ನೀರನ್ನು ಹಾಕಿ ನುಣ್ಣಗಿನೇ ಗ್ರೈಂಡ್ ಮಾಡಿಕೊಂಡು ತೊಗೋಬೇಕು. ಈ ರೀತಿ ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಈ ರೀತಿಯಾಗಿರಬೇಕು ಪೇಸ್ಟ್ ಅನ್ನೋದು. ಇವಾಗ ಹಾಲು ಆಲ್ರೆಡಿ ಕುದೀತಾ ಇರುತ್ತೆ ನೋಡಿ, ಕುದೀತಾ ಈ ರೀತಿ ಕೆನೆಗಟ್ಟ ಸ್ಟಾರ್ಟ್ ಆಗಿರುತ್ತೆ. ಇಲ್ಲಿವರೆಗೂ ನಾವು ಹಾಲನ್ನು ಕುದಿಸ್ಕೋಬೇಕಾಗತ್ತೆ. ಯಾಕಂದರೆ 1 ಗ್ಲಾಸ್ ನಾವು ಹಾಲನ್ನು ಹಾಕಿರ್ತೀವಿ ನೋಡಿ, ಅದು ಕಂಪ್ಲೀಟಾಗಿ ಅರ್ಧದಷ್ಟು ಆಗಬೇಕು. ಅಲ್ಲಿವರೆಗೂ ನಾವು ಹಾಲನ್ನು ಕುದಿಸ್ಕೋಬೇಕು. ಇವಾಗ ನುಣ್ಣಗೆ ರುಬ್ಕೊಂಡಿರುವಂಥ ಬಾದಾಮಿ ಮತ್ತು ಗೋಡಂಬಿ ಮಿಕ್ಸರ್ನ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಾಲು ಆಲ್ರೆಡಿ ಗಟ್ಟಿ ಆಗ್ತಾ ಬರ್ತಾ ಇದೆ, ಕಾಣಿಸ್ತಿರ್ಬೋದು ನಿಮ್ಗೆ ವಿಡಿಯೋದಲ್ಲಿ. ಇಷ್ಟು ಗಟ್ಟಿ ಆದರೆ ಸಾಕು. ಇಲ್ಲ ನಾನು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಸೈಡಲ್ಲಿ ತಣ್ಣಗಾಗೋದಕ್ಕೆ ಇಟ್ಕೊತೀನಿ. ಇವಾಗ 2 ಮ್ಯಾಂಗೋನ ತೊಗೊಂಡಿದ್ದೀನಿ, ನಾನು ಸಿಪ್ಪೆನ ಬಿಡಿಸ್ಕೊತಾ ಇದ್ದೀನಿ. ಇದು ಸ್ವಲ್ಪ ಸ್ವೀಟ್ ಜಾಸ್ತಿನೇ ಇದೆ, ಹಾಗಾಗಿ ಸ್ವೀಟನ್ನು ನೋಡ್ಕೊಂಬಿಟ್ಟು ಹಾಕೋಬೋದು. ಯಾವ ರೀತಿ ಮ್ಯಾಂಗೋ ತೊಗೊತೀರ ಅದ್ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ ಮತ್ತು ಶೇರ್ ಮಾಡಿ. ಇವಾಗ ಮ್ಯಾಂಗೋನ ನಾನು 2 ತೊಗೊಂಡಿದ್ದೀನಲ್ಲ, ಇದನ್ನು ಸಿಪ್ಪೆನ ತಗೊಂಡು ಇದರೊಳಗಿರೋ ಅಂಥ ಪಲ್ಪ್ನ ನಾವು ಯೂಸ್ ಮಾಡ್ಕೋಬೇಕು. ಸಕ್ಕರೆ ಆಗಲಿ ಅಥವಾ ಮತ್ತು ಕಂಡೆನ್ಸ್ ಮಿಲ್ಕ್ ಆಗಲಿ ಯಾವುದನ್ನೇ ಬಳಸ್ದೇ ಮಾಡಿರುವಂಥ ಹೆಲ್ದಿ ಐಸ್ ಕ್ರೀಮ್ ಇದು. ಖಂಡಿತ ಒಂದ್ಸರಿ ಟ್ರೈ ಮಾಡಿ. ನಾನಿಲ್ಲಿ ಇದ್ರ ಜೊತೆಗೆ 1-2 ಏಲಕ್ಕಿನ ಬಿಡಿಸ್ಕೊಂಡು ಹಾಕೋತಾ ಇದ್ದೀನಿ. ಈ ಥರ ಹಾಕೋದ್ರಿಂದ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಏಲಕ್ಕಿ ಫ್ಲೇವರು ತಿನ್ನುವಾಗ ಅದ್ರ ಘಮ ಬರ್ತಾ ಇರುತ್ತೆ. ಸೊ ಹಂಗಾಗಿ ಏಲಕ್ಕಿನ ಹಾಕ್ತಾಯಿದ್ದೀನಿ. ಇವಾಗ ನೋಡಿ, ನಾನು ಆಲ್ರೆಡಿ ಮಿಕ್ಸ್ ಮಾಡ್ಕೊಳ್ಳೋಂಥ ನಾನಿಲ್ಲಿ ಮ್ಯಾಂಗೋನ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ನಾವು ಯಾವುದೇ ರೀತಿ ಕಲರ್ ಹಾಕಿಲ್ಲ, ಏನೂ ಹಾಕ್ತೇನೆ ಎಷ್ಟು ಚೆನ್ನಾಗಿ ಕಲರ್ ಬರ್ತಾಯಿದೆ ಅಂತ. ನಾನು ಆಲ್ರೆಡಿ ಇಷ್ಟ ಆಗೋಷ್ಟರಲ್ಲಿ ಇದು ತಣ್ಣಗೆ ಕೂಡ ಆಗಿರುತ್ತೆ. ಇವಾಗ ಒಂದೇ ಸರಿನ ಎಲ್ಲವನ್ನು ಇನ್ನೊಂದು ಸರಿ ನಾವು ನುಣ್ಣಗೆ ರುಬ್ಕೊಂಬರ್ಬೇಕು. ನೋಡಿ, ಈ ರೀತಿ ನೈಸಾಗಿರಬೇಕು. ಪೂರ್ತಿ ನೈಸಾಗಿದ್ದರೆ ಮಾತ್ರ ಆ ಕ್ರೀಮ್ ಟೆಕ್ಸ್ಚರಲ್ಲಿರುವ ಐಸ್ ಕ್ರೀಮ್ನ ನಾವು ಮಾಡ್ಕೋಬೋದು. ನಾವು ನೋಡಿ ಯಾವುದೇ ಮೌಲ್ಡನ್ನು ಯೂಸ್ ಮಾಡ್ದೇ ಮನೇಲಿ ಟಿಫಿನ್ ಬಾಕ್ಸ್ ಅಂತ ಇದ್ದೇ ಇರುತ್ತೆ. ಈ ರೀತಿ ಟಿಫಿನ್ ಬಾಕ್ಸನ್ನು ಬಳಸ್ಕೊಂಡು ನಾವು ಐಸ್ ಕ್ರೀಮ್ನ ಮಾಡ್ಕೋಬೋದು. ಮೇಲ್ಗಡೆ ನಾನಿಲ್ಲಿ ಗಾರ್ನಿಷಿಗೋಸ್ಕರ ಅಂತ ಬಾದಾಮನ್ನ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ದರೆ ಟೂಟಿ ಫ್ರೂಟಿ ಏನು ಬೇಕಾದರೂ ಹಾಕೋಬೋದು. ಅಥವಾ ನಾನಿಲ್ಲಿ ಮೇಲ್ಗಡೆ ಒಂದು ಸ್ವಲ್ಪ ಕಲರ್ ಆಗಿರಲಿ ಅಂತ ಸ್ವಲ್ಪ ಕೇಸರಿ ಇತ್ತು, ಹಾಗಾಗಿ ಕೇಸರಿನ ಸೇರಿಸ್ಕೊತಾ ಇದ್ದೀನಿ. ಕಲರ್ ಸ್ವಲ್ಪ ಚೆನ್ನಾಗಿ ಕಾಣಿಸುತ್ತೆ ಅಂತ. ಲಾಸ್ಟಲ್ಲಿ ನಾವು ಪ್ಯಾಕೆಟನ್ನು ಯೂಸ್ ಮಾಡಿ ಬಿಸಾಡಿರ್ತೀವಿ ನೋಡಿ, ಅದನ್ನು ಈ ರೀತಿ ಏರ್ ಟೈಟಾಗಿರಲಿ ಅಂತಗೋಸ್ಕರ ನಾನು ಅದನ್ನ ಮೇಲೆ ಮುಚ್ಚಳವನ್ನು ಮುಚ್ಚಿ ಕ್ಯಾಪನ್ನು ಹಾಕಿ 8-10 ತಾಸು ನಾವು ಇಡಬೇಕಾಗುತ್ತೆ. 8 ಅವರ್ ಹಾಕಿದ ಮೇಲೆ ಐಸ್ ಕ್ರೀಮ್ ತುಂಬಾ ಚೆನ್ನಾಗಿ ಬಂದಿರುತ್ತೆ. ನೋಡ್ಬೋದು, ಕಲರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ, ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ನೋಡಿ, ತೀರಾ ತಣ್ಣಗಿದ್ದಾಗ ಐಸ್ ಕ್ರೀಮ್ನ ನಾವು ತೆಗೆಯೋದಕ್ಕಾಗೋದಿಲ್ಲ. ಒಂದು ಸ್ವಲ್ಪ ರೂಮ್ ಟೆಂಪ್ರೇಚರ್ಗೆ ಬಂದರೆ ಮಾತ್ರ ನಾವು ಐಸ್ ಕ್ರೀಮ್ನ ತೆಗಿಬೋದು. ನೋಡಿ, ತೋರಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಐಸ್ ಕ್ರೀಮ್ ಅಂತ. ತುಂಬ ಕ್ರೀಮಿಯಾಗಿ ಬಂದಿರುತ್ತೆ. ಖಂಡಿತ ಒಂದ್ಸರಿ ಟ್ರೈ ಮಾಡಿ ನೋಡಿ. ಹಾಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.